ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ ಕೇವಲ 387 ರನ್ಗಳಿಗೆ ಆಲ್ ಔಟ್ ಆಗಿದೆ. ಟೀಂ ಇಂಡಿಯಾ ಪರ ಬುಮ್ರಾ ಬೌಲಿಂಗ್ ಎದುರಿಸಲು ಆಂಗ್ಲ ಬ್ಯಾಟ್ಸ್ಮನ್ಗಳು ದೊಡ್ಡ ಹರಸಾಹಸವೇ ಪಟ್ಟರು ಎನ್ನಬಹುದು. ಇಂಗ್ಲೆಂಡ್ನ ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ನಡೀತಾ ಇರುವ 3ನೇ ಟೆಸ್ಟ್ ಪಂದ್ಯದಲ್ಲಿ ಬೆನ್ ಸ್ಟೋಕ್ಸ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿದ್ರು. ಆದರೆ ಅವರ ನಿರೀಕ್ಷೆಯಂತೆ ಇಂಗ್ಲೆಂಡ್ ಆಟಗಾರರು ಪ್ರದರ್ಶನವನ್ನು ತೋರಲಿಲ್ಲ. ಏಕೆಂದರೆ ಟೆಸ್ಟ್ನ 2ನೇ ದಿನದಾಟದ ಅರ್ಧದಲ್ಲೇ ಆಲ್ ಔಟ್ ಆಗಿದ್ದಾರೆ. ಮೊದಲ ದಿನದ ಆರಂಭದಲ್ಲೇ ಬಿಗ್ ಶಾಕ್ ಕೊಟ್ಟಿದ್ದ ನಿತೀಶ್ ಕುಮಾರ್ ರೆಡ್ಡಿ ಇಬ್ಬರು ಓಪನರ್ಸ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ರು. ಮಧ್ಯಮ ಕ್ರಮಾಂಕದಲ್ಲಿ ಒಳ್ಳೆಯ ಬ್ಯಾಟಿಂಗ್ ಮಾಡಿದ ಆಲಿ ಪೋಪ್ 44 ಹಾಗೂ ಜೋ ರೂಟ್ ಶತಕ ಟೀಂ ಇಂಡಿಯಾಕ್ಕೆ ಕೊಂಚ ಭಾರವಾಯಿತು. ಆದರೆ ಪೋಪ್ಗೆ ಜಡೇಜಾ ಬ್ರೇಕ್ ಹಾಕಿದ್ರೆ ರೂಟ್ಗೆ ಬುಮ್ರಾ ಬಿಗ್ ಶಾಕ್ ಕೊಟ್ಟರು. ಇದಾದ ಮೇಲೆ ಬ್ರೂಕ್ 11 ಹಾಗೂ ಸ್ಟೋಕ್ಸ್ 44 ರನ್ಗೆ ಬುಮ್ರಾ ಕ್ಲೀನ್ ಬೋಲ್ಡ್ ಮಾಡಿ ಸಂಭ್ರಮಿಸಿದ್ರು. ಮೊಹಮ್ಮದ್ ಸಿರಾಜ್ ಕೂಡ ಭಯಾನಕ ಬೌಲಿಂಗ್ ಮಾಡಿ 2 ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಬೌಲಿಂಗ್ನಲ್ಲಿ ಬಿರುಸಿನ ದಾಳಿ ಮಾಡಿದ ಬುಮ್ರಾ ಇನ್ನಿಂಗ್ಸ್ನಲ್ಲಿ ಒಟ್ಟು 4 ರನ್ನ ಕ್ಲೀನ್ ಬೋಲ್ಡ್ ಮಾಡಿರುವುದು ವಿಶೇಷ. ಇದರಿಂದ ಬುಮ್ರಾ ಅವರು ಈ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಗೊಂಚಲು ಪಡೆದು ಆರ್ಭಟಿಸಿದ್ರು. ಸಿರಾಜ್ 2 ಹಾಗೂ ನಿತೀಶ್ ಕುಮಾರ್ ರೆಡ್ಡಿ 2 ವಿಕೆಟ್ ಕಬಳಿಸಿದ್ರು. ರವೀಂದ್ರ ಜಡೇಜಾ 1 ವಿಕೆಟ್ ಪಡೆದು ಆಂಗ್ಲರನ್ನ ಆಲ್ಔಟ್ ಮಾಡಿದ್ರು. ಇದರಿಂದ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ 112.3 ಓವರ್ಗಳಲ್ಲಿ 387 ರನ್ಗೆ ಆಲ್ ಔಟ್ ಆಗಿದೆ.